ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಧ್ವಜಸ್ತಂಭದ ಬಳಿ ಪ್ರತಿಭಟನೆ ಮಾಡುವುದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ಸುದ್ದಿ ಸತ್ಯಕ್ಕೆ ದೂರವಾದದ್ದು ಎಂದು ವಿಶ್ವಕರ್ಮ ಯುವ ಮಿಲನ ಸ್ಪಷ್ಟನೆಯನ್ನ ನೀಡಿದೆ. ಈ ಬಗ್ಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ ವಿಶ್ವಕರ್ಮ ಯುವ ಮಿಲನದ ಅಧ್ಯಕ್ಷ ವಿಕ್ರಮಯ್ಯ ಆಚಾರ್ಯ, ವಿಶ್ವಕರ್ಮ ಸಮುದಾಯದ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ. ಸಂತ್ರಸ್ತೆಯ ಮನೆಯವರಿಗೆ ಪಿಜಿ ಜಗನ್ನಿವಾಸ ರಾವ್ ಅವರು ಮಾತು ಕೊಟ್ಟು ಈಗ ಮೌನವಾಗಿದ್ದಾರೆ. ಇದನ್ನ ಪ್ರಶ್ನಿಸಿ ನಾವು ಪತ್ರಿಕಾಗೋಷ್ಠಿಯಲ್ಲಿ ಪಿಜಿ ಜಗನ್ನಿವಾಸ ರಾವ್ ಅವರನ್ನ ದೇವಾಲಯದ ಚಾಕರಿ ಕೆಲಸದಿಂದ ತೆಗೆದುಹಾಕಬೇಕೆಂದು ಇದ್ದೆವು. ಆದರೆ ದೇವಾಲಯದಲ್ಲಿ ಈ ಬಗ್ಗೆ ಪ್ರಾರ್ಥನೆ ಮಾಡಿ ನ್ಯಾಯ ಕೇಳೋದಾಗಿ ಹೇಳಿದ್ವು. ಅದರಂತೆ ಇಂದು ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಪ್ರಾರ್ಥನೆ ಮಾಡಿ ಆ ಸಂತ್ರಸ್ತೆ ಹೆಣ್ಣು ಮಗಳಿಗೆ ಆದ ಅನ್ಯಾಯಕ್ಕೆ ಯಾರು ಸಾಕ್ಷಿಯಾಗಿದ್ದಾರೋ ಅವರಿಗೆ ಬುದ್ಧಿ ಕೊಡಲಿ ಎಂದು ದೇವರ ಬಳಿ ಕೇಳಿಕೊಂಡಿದ್ದೇವೆ. ಅದು ಬಿಟ್ಟು ನಾಳೆ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವ ಆರಂಭದ ಸಲುವಾಗಿ ನಡೆಯುವ ಧ್ವಜಾರೋಹಣ ಸಂದರ್ಭ ಧ್ವಜಸ್ತಂಭದ ಅಡಿಯಲ್ಲಿ ಕುಳಿತುಕೊಂಡು ಪ್ರತಿಭಟಿಸುವಂತದ್ದು ಎಂಬುದು ಸತ್ಯಕ್ಕೆ ದೂರವಾದದ್ದು ಎಂದು ಹೇಳಿದ್ರು. ಇನ್ನು ನಮ್ಮ ವಿಶ್ವಕರ್ಮ ಸಮಾಜ ಯಾವತ್ತಿಗೂ ದೇವರ ಕಾರ್ಯ ಮಾಡಿಕೊಂಡು ಬರುವವರು, ಅದು ಬಿಟ್ಟು ದೇವರ ಬಳಿ ಬಂದು ಪ್ರತಿಭಟನೆ ಮಾಡುವ ಸಮಾಜವಲ್ಲ. ನಮ್ಮಲ್ಲಿ ದೇವರ ಚಾಕರಿ ಮಾಡುವವರು ಇದ್ದಾರೆ. ಹೀಗಿರುವಾಗ ನಾವು ದೇವರ ಉತ್ಸವ ಆಗ್ಲಿ ಬೇರೆ ಯಾವುದೇ ಕಾರ್ಯಕ್ಕೆ ಆಗ್ಲಿ ಕಿಂಚಿತ್ತು ತೊಂದರೆ ಕೊಡುವವರಲ್ಲ ಎಂದ್ರು. ಇನ್ನು ಸಂತ್ರಸ್ತೆಯ ಕಡೆಯವರನ್ನ ದೇವಾಲಯದ ಒಳ ಪ್ರವೇಶಿಸಲು ಬಿಡುವುದಿಲ್ಲ, ಅವರನ್ನ ಹೊರ ಹಾಕ್ತೇವೆ ಎಂದು ಹೇಳಿರುವ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಂರಕ್ಷಣಾ ಸಮಿತಿಯವರ ಮಾತು ಸರಿಯಲ್ಲ. ಇವರು ಕೂಡ ಯಾವುದು ಸರಿ ತಪ್ಪು ಎಂಬುದನ್ನ ಅರಿತು ಮಾತನಾಡಬೇಕು ಎಂದು ಇದೇ ಸಂದರ್ಭದಲ್ಲಿ ಹೇಳಿದ್ರು. ಮಾಹಿತಿ ಕೊಡ್ತಾ ಇಲ್ಲ, ಹಾಗಿರೋ ಇದು ಸರಿಯಾ ತಪ್ಪ? ಯಾಕಂದ್ರೆ ನೋಡಿ, ನಾವು ಇವತ್ತು ನೋಡಿ ನಾವು ಹೇಳಿದ ಹಾಗೆ ನಾವು ಕೊಟ್ಟ ಮಾತಿನಂತೆ ಇಂದು ಬೆಳಿಗ್ಗೆ 9:10 ಗಂಟೆಯ ಸಂದರ್ಭದಲ್ಲಿ ನಾವು ಕ್ಷೇತ್ರದ ದೇವಸ್ಥಾನಕ್ಕೆ ಹೋದೆವು. ಮಹಾಲಿಂಗೇಶ್ವರದಲ್ಲಿ ನಾವು ಪ್ರಾರ್ಥನೆ ಮಾಡುವ ಅಲ್ಲಿಯ ಪ್ರಧಾನ ಅರ್ಚಕರಲ್ಲಿ ನಮಗೆ ಪ್ರಾರ್ಥನೆ ಮಾಡುವಲ್ಲಿ ಒಂದು ತುಂಬ ರೀತಿಯಲ್ಲಿ ಸಹಕರಿಸಿದೆ. ನಮಗೇನಾಗಿದೆ, ನಮಗೆ ಕಷ್ಟ ಆದದ್ದು ನಮ್ಮ ಮಹಿಳೆ ಆದಂಥ ಒಂದು ಅನ್ಯಾಯಕ್ಕೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವ ಒಂದೇ ವಿಚಾರ ಹೇಳಿದ್ದೇವೆ. ಈಗ ಅನ್ಯಾಯ ಆಗಿರ್ತದೆ, ಈ ಅನ್ಯಾಯದಕ್ಕೆ ನೀವು ಮಹಾಲಿಂಗೇಶ್ವರ ನೀನೇ ಅದಕ್ಕೆ ಕಾಪಾಡಬೇಕು, ನೀನೇ ಅದಕ್ಕೆ ನ್ಯಾಯ ತೋರಿಸಿಕೊಡ್ಬೇಕು. ಹಾಗಿರುವಾಗ ನಾವು ದೇವರಲ್ಲಿ ನ್ಯಾಯ ಕೇಳುತ್ತೇವೆ. ನಾವು ಕೊಟ್ಟ ಮಾತಿನಂತೆ ನಾವು ಕ್ಷೇತ್ರದಲ್ಲ ಈ ಸೀಮೆಯ ಒಂದು ದೇವರಲ್ಲಿ ಕೇಳುವಂಥ ಪ್ರಾರ್ಥನೆ ಇಷ್ಟೇ. ಆದರೆ ಇನ್ನೊಂದು ವಿಚಾರ, ಈ ಒಂದು ವಿಚಾರಕ್ಕೆ ನಿಮ್ಗೆ ಗೊತ್ತಿರುವ ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದು ಸೋಷಿಯಲ್ ಮೀಡಿಯಾ ಹೇಳ್ಬೋದು, ಇದರಲ್ಲಿ ಕೆಲವೊಂದೆಲ್ಲ ನಮ್ಮ ಹಿಂದೂ ಧರ್ಮದ ಬಗ್ಗೆ ಒಂದು ಅಪಚ್ಯುತಿ ಇರುವಂಥ ವಿಚಾರಗಳನ್ನು ಮಾತಾಡ್ತಾರೆ. ನೋಡಿ, ಹಿಂದೂ ಧಾರ್ಮಿಕ ವಿಚಾರಗಳು ನಮಗೆ ಗೊತ್ತಿರ್ತದೆ, ಅದು ಬೇರೆ ಧರ್ಮದ ಆ ವಿಚಾರ ಗೊತ್ತಿರೋಲ್ಲ. ಹಾಗೆ ನೀವು ಮಾತಾಡುವ ಸ್ವಲ್ಪ ಆಲೋಚನೆ ಮಾಡಿಕೊಂಡು ಮಾತಾಡೋದು ನಾನು ಈ ಒಂದು ವಿಚಾರದಲ್ಲಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಮತ್ತು ಇನ್ನೊಂದು ವಿಚಾರ, ಇಲ್ಲಿ ಆದಂಥ ವಿಚಾರ ಕಾನೂನಲ್ಲಿ ಕೇಸ್ ಆಲ್ರೆಡಿ ಇದೆ. ಕಾನೂನಲ್ಲಿ ಈಗ ಅದಕ್ಕೆ ಕೋರ್ಟ್ ಬೇಕಾದ ಅಡ್ವೊಕೇಟ್ ವ್ಯವಸ್ಥೆ ಆಗ್ತಾ ಉಂಟು. ಆದರೆ ಒಂದು ವಿಚಾರ, ಈ ಸೀಮೆಯಲ್ಲಿರುವಂಥ ಒಂದೇ ಕ್ಷೇತ್ರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ. ನಮ್ಮ ಸಮಾಜದವರು ಕೂಡ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಯಾಕಂದರೆ ನೋಡಿ, ನಮ್ಮ ಸಮಾಜದಲ್ಲಿ ಚಂದ ಕೆಲಸ ಆಗಿರ್ಬೋದು, ಮರದ ಕೆಲಸ, ಬೇರೆ ಬೇರೆ ಕೆಲಸ ಇದ್ದರೆ ಪ್ರತಿನಿತ್ಯ ದೇವರಲ್ಲಿ ಪ್ರಥಮವಾಗಿ ಪೂಜೆ, ಅಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಅಲ್ಲಿ ಕೆಲಸ ನೀವು ನೋಡ್ಬೋದು. ನಮ್ಮ ದೇವಸ್ಥಾನದಲ್ಲಿರುವಂಥ ಎಲ್ಲ ಕೆಲಸ ಕಾರ್ಯಗಳು ನಮ್ಮ ಸಮಾಜದವರು ತೊಡಗಿರ್ತಾರೆ ಎಲ್ಲ ಕೆಲಸಕ್ಕೆ ಕೂಡ. ಆಗಿರುವಾಗ ಅಲ್ಲಿಯ ಒಂದು ವ್ಯವಸ್ಥೆಗೆ ಯಾವುದೇ ಒಂದು ತುಚಿ ಬರದಂತೆ ನಾವು ಇಷ್ಟರವರೆಗೆ ನಡೆದುಕೊಂಡಿದ್ದೇವೆ. ಮುಂದೆ ಕೂಡ ನಾವು ಅದೇ ರೀತಿಯಲ್ಲಿ ಇರ್ತೇವೆ. ಆದರೆ ಕೊನೆಗೆ ಹೇಳುವಂಥದ್ದು, ಈ ವಿಚಾರಕ್ಕೆ ಆ ಮಹಾಲಿಂಗೇಶ್ವರ ದೇವರೇ ಇದಕ್ಕೆ ನ್ಯಾಯ ಒದಗಿಸಿ ಕೊಡ್ತಾನೆ. ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿರುವಂಥ ಎಲ್ಲರಿಗೂ ಗೊತ್ತಾಗ್ತದೆ ಹೇಗೆ ಆಗಿದೆ, ತಪ್ಪು ಮಾಡಿದ್ರೆ ಏನು ಸಿಗ್ತದೆ ಅಂತ ಅವನೇ ನೋಡಿಕೊಡ್ತಾ ಅಂತ ಈ ಮಾತನ್ನು